ರಣಭೀಕರ ಮಳೆಯಿಂದಾಗಿ ಕರ್ನಾಟಕದ ಅದರಲ್ಲೂ ಈ ಕರಾವಳಿ ಭಾಗದ ಜನರ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ. ಒಂದ್ ಕಡೆ ಆಕಾಶವೇ ಕಳಚಿ ಬಿದ್ದಂತೆ ಮಳೆ ಸುರಿತಾ ಇದೆ. ಹೋಗ್ಲಿ ಸುರಕ್ಷಿತ ಪ್ರದೇಶಕ್ಕೆ ಹೋಗೋಣ ಅಂದ್ರೆ, ಜೀವ ಉಳಿಸ್ಕೊಳ್ಳೋಣ ಅಂದ್ರೆ ಭೂಮಿಯೂ ಕೂಡ ಬಾಯಿ ತೆರೆಯೋದಕ್ಕೆ ತೊಡಗ್ತಾ ಇದೆ. ಭೂಮಿ ಆಕಾಶದ ಈ ಘರ್ಜನೆಗೆ ಜನ ದಿಕ್ಕಾಪಾಲಾಗಿದ್ದಾರೆ. ಹಾಗಿದ್ರೆ ರಾಜ್ಯದಲ್ಲಿ ಮಳೆ ಸೃಷ್ಟಿಸಿರುವಂತ ಅನಾಹುತಗಳ ಸರಮಾಲೆ ಎಂಥದ್ದು, ಅದನ್ನೇ ತೋರಿಸ್ತೀವಿ ನೋಡಿ. ಒಂದು 7-8 ಮನೆಗೆ ಆತಂಕ ಇದೆ. ಅಂದ್ರೆ ಇಲ್ಲಿ ಮೇಲೆ ಒಂದು ನೀರಿನ ಟ್ಯಾಂಕ್ ಕೂಡ ಇದೆ ದೊಡ್ಡದು. ಕರೆಕ್ಟಾಗಿ ಒಂದು ಸ್ಟೆಪ್ ಒಂದು ತಡೆಗೋಡೆ ಇದ್ದು ಒಂದು ಕರೆಕ್ಟಾಗಿ ಒಂದು ಸ್ಟೆಪ್ ಒಂದು ಮಾಡಿಕೊಟ್ರು ಸಾಕು ನಮಗೆ. ಎಷ್ಟು ನೈಟ್ ಆಯ್ತು ನಾವು ಸರಿ ನಿದ್ರೆ ಮಾಡೋದಿಲ್ಲ, ಆ ಥರ ಸೌಂಡ್ ಇಲ್ಲ. ಹೆದರಿಕೆ ಮಕ್ಕಳನ್ನ ತಗೊಂಡು ಎಲ್ಲಿ ಹೋಗುದು. ಜರಿತಾನೆ ಇದೆ, ನೀವು ನೋಡ್ತಿದ್ದಂಗೆ ಜರಿತಾನೆ ಇದೆ. ಇನ್ನೊಂದು ಇದೇ ತರ ಮಳೆ ಜಾಸ್ತಿ ಆದ್ರೆ 2 ದಿನದಲ್ಲಿ ರೋಡ್ ಕಟ್ ಆಗುತ್ತೆ. ಬೇರೆ ಕಡೆ ಎಲ್ಲ ಮನೆ ಮಾಡುವಷ್ಟು ತಾಕತ್ತು ನಮ್ಮ ಹತ್ರ ಇಲ್ಲ, ಸಣ್ಣ ಮಕ್ಕಳೆಲ್ಲ ಇರುವುದನ್ನ. ಬಿತ್ತು ಬಿತ್ತು ಬಿದ್ದೇ ಬಿಡ್ತು. ನೋಡ್ತಿದ್ದಂತೆ ದೊಡ್ಡ ಬೆಟ್ಟವೇ ಧಡಕ್ಕಂತ ಕುಸಿದು ಬೀಳ್ತಿದೆ. ಗುಡ್ಡದೆದುರು ನಿಂತವರೆಲ್ಲ ದಿಕ್ಕಾಪಾಲಾಗಿ ಓಡ್ತಿದ್ದಾರೆ. ಕಂಡಲ್ಲಿ ಬಾಯಿ ಬಿಡ್ತಿರೋ ಭೂಮಿಯನ್ನ ಕಂಡು ಜನ ಭಯಕ್ಕೆ ಬಿದ್ದಿದ್ದಾರೆ. ಒಂದ್ ಕಡೆ ಭೂಮಿ ಕುಸಿತಾ ಇದ್ರೆ, ಈತ ಭೋರ್ಗರೆದು ನುಗ್ಗೋ ಅಲೆಗಳ ರಕ್ಕಸ ದಾಳಿಗೆ ತೆಂಗಿನ ಮರಗಳು ಕೊಚ್ಚಿ ಹೋಗಿವೆ. ಇನ್ನೊಂದೆಡೆ ಧೋ ಅಂತ ಸುರಿತಿರೋ ಮಳೆ ನದಿಗಳ ಅಬ್ಬರವನ್ನ ಹೆಚ್ಚಿಸ್ತಿದೆ. ಊರೊಳಗೆ ಮನೆಯೊಳಗೆ ನದಿಗಳ ನೀರು ನುಗ್ಗೋಕ್ ಶುರು ಮಾಡಿದೆ. ಹೀಗೆ ದಿಕ್ಕಿನಿಂದಲೂ ಪ್ರಕೃತಿ ಸಿಟ್ಟಿಗೆ ಸಿಲುಕಿದ ಜನರು ದಿಕ್ಕೆಟ್ಟು ಹೋಗಿದ್ದಾರೆ. ರಾಜ್ಯದಲ್ಲಿ ರಣಮಳೆಯ ಆರ್ಭಟ, ಎಲ್ಲೆಲ್ಲೂ ಒದ್ದಾಟ. ಎಸ್, ರಾಜ್ಯದ 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ನಿರಂತರವಾಗಿ ಸುರಿಯುತ್ತಿರೋ ಮಳೆ ಅವಾಂತರ ಅನಾಹುತದ ಸರಮಾಲೆಯನ್ನೇ ಸೃಷ್ಟಿಸಿದೆ. ಅದರಲ್ಲೂ ಕರಾವಳಿ ಜಿಲ್ಲೆಗಳಲ್ಲಿ ವರುಣನ ಆರ್ಭಟ ಹೆಚ್ಚಾಗೇ ಇದ್ದು, ಒಂದೊಂದು ದೃಶ್ಯ ಭಯಾನಕತೆಯನ್ನ ತೆರೆದಿಡ್ತಿದೆ. ಒಬ್ಬೊಬ್ಬರ ಗೋಳು ಸಂಕಟ ಹೇಳತೀರದಾಗಿದೆ. ಹಾಗಿದ್ರೆ ಅಂಥ ಭಯಾನಕ ದೃಶ್ಯಗಳನ್ನೇ ತೋರಿಸ್ತೀವಿ ನೋಡಿ. ವರುಣಾರ್ಭಟ ದೃಶ್ಯ 1. ನೋಡ್ತಿದ್ದಂತೆ ಕುಸಿದೇ ಬಿಡ್ತು ಗುಡ್ಡ. ಮಹಾಮಳೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಅಕ್ಷರಶಃ ತರಗುಟ್ಟಿ ಹೋಗಿದೆ. ಮೇಲೆ ಮಳೆ ಸುರಿತಾ ಇದ್ರೆ ಮಳೆ ಹೊಡೆತಕ್ಕೆ ಭೂಮಿಯ ಬುಡವೇ ಬಿಚ್ಚಿಕೊಳ್ತಾ ಇದೆ. ಹೀಗೆ ಸುಳ್ಯ ತಾಲೂಕಿನ ಜಾಲ್ಸೂರಿನಲ್ಲಿ ಮಳೆಯಿಂದಾಗಿ ಜನವಸತಿ ಪ್ರದೇಶದ ಬಳಿ ಇದ್ದ ದೊಡ್ಡ ಗುಡ್ಡವೇ ಕುಸಿದು ಬಿದ್ದಿದೆ. ಗುಡ್ಡ ಕುಸಿತಲೇ ಜನರು ದಿಕ್ಕಾಪಾಲಾಗಿ ಓಡಿ ಹೋಗಿ ಜೀವ ಉಳಿಸಿಕೊಂಡಿದ್ದಾರೆ. ವರುಣಾರ್ಭಟ ದೃಶ್ಯ 2. ಮಂಗಳೂರಿನ 15 ಮನೆಗಳಿಗೆ ಬೆಟ್ಟದ ಭೂತ. ಹೌದು, ಮಂಗಳೂರು ಸಮೀಪದ ಕಣ್ಣೂರು ಬಳಿಯೂ ಗುಡ್ಡದ ಭೂತ ಜನರನ್ನ ಕಾಡ್ತಿದೆ. ಈ ಪ್ರದೇಶದಲ್ಲಿ ಗುಡ್ಡ ಹಂತ ಹಂತವಾಗಿ ಜಾರ್ತಿದ್ದು, ಇಲ್ಲಿರೋ 15 ಮನೆಯ ನಿವಾಸಿಗಳಿಗೆ ಆತಂಕ ಶುರುವಾಗಿದೆ. ಗುಡ್ಡ ಯಾವಾಗ ಬೀಳುತ್ತೋ ಏನೋ ಅಂತ ಜೀವ ಕೈಯಲ್ಲಿ ಹಿಡಿದು ಬದುಕೋ ಸ್ಥಿತಿ ನಿರ್ಮಾಣವಾಗಿದೆ. ಅಡಿಯಿಂದ ಮಣ್ಣು ತೆಗೆದ್ರಿಂದ ಇದು ಹೀಗೆ ಫುಲ್ ಆಗಿ ಬಿದ್ದಿದೆ, ಕೆಳಗೆ ಬಿದ್ದಿದೆ. 1 ವೀಕ್ ಬ್ಯಾಕ್ ಒಂದು ಸ್ವಲ್ಪ ಜರ್ದಿತ್ತು, ಈಗ ನಿನ್ನೆ ಫುಲ್ ಕಂಪ್ಲೀಟ್ ಆಗಿ ಬಿದ್ದಿದೆ ಸರ್. ಎಷ್ಟು ಮನೆಗಳಿಗೆ ಆತಂಕ ಇರೋಂಥದ್ದು? ಸದ್ಯಕ್ಕೆ ಎಷ್ಟು ಮನೆಯ ಜನರನ್ನು ಇಲ್ಲಿಂದ ಸ್ಥಳಾಂತರ ಮಾಡಲಾಗಿದೆ ಸರ್? ಒಂದು 7-8 ಮನೆಗೆ ಆತಂಕ ಇದೆ. ಅಂದ್ರೆ ಇಲ್ಲಿ ಮೇಲೆ ಒಂದು ನೀರಿನ ಟ್ಯಾಂಕ್ ಕೂಡ ಇದೆ ದೊಡ್ಡದು. ಅದು ಒಂದು ಬಿರುಕು ಬಿಟ್ಟರೆ ಸಾಧಾರಣ ಒಂದು 11-12 ಮನೆಗಳಿಗೆ ತುಂಬ ಪೆಟ್ಟಾಗ್ತದೆ, ಅದು ಬಿರುಕು ಬಿಟ್ಟರೆ. ವರುಣಾರ್ಭಟ ದೃಶ್ಯ 3. ಬಾಯ್ ತೆರೆದ ಭೂಮಿ, ರಸ್ತೆಯೇ ಮಾಯ.
ಎಸ್, ಈ ದೃಶ್ಯವನ್ನು ನೋಡಿ. ಇದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಹುತ್ತಿನಗದ್ದೆಯಲ್ಲಿ ಸಂಭವಿಸಿದ ದುರಂತ. ಭೂಮಿ ಬಾಯಿ ತೆರೆದ ಪರಿಣಾಮ ಇಡೀ ರಸ್ತೆಯೇ ಕುಸಿದು ಬಿದ್ದಿದೆ. ಅರ್ಧಕ್ಕರ್ಧ ರಸ್ತೆಯೇ ಮಾಯವಾಗಿದೆ. ಸುಮಾರು 100 ಮೀಟರ್ ವ್ಯಾಪ್ತಿಯಲ್ಲಿ ಭೂಕುಸಿತವಾಗಿದ್ದು ದೊಡ್ಡ ಪ್ರಪಾತವೇ ಸೃಷ್ಟಿಯಾಗಿದೆ. ಸಂಚಾರ ಬಂದಾಗಿದ್ದು ಶಾಂತಿ ಕುಡಿಗೆ, ಶುಂಠಿ ಕುಡಿಗೆ, ಬಿಟ್ಟಿ ಕುಡಿಗೆಗೆ ಸಂಚರಿಸೋ ಗ್ರಾಮಸ್ಥರು ಪರದಾಡ್ತಿದ್ದಾರೆ. ವರುಣಾರ್ಭಟ ದೃಶ್ಯ 4. ರಕ್ಕಸ ಅಲೆಗಳ ಹೊಡೆತ, ತೀರ ಪ್ರದೇಶದವರಿಗೆ ನಡುಕ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭೂಮಿ ಕುಸಿತ ಇದ್ರೆ ಉಡುಪಿಯಲ್ಲಿ ಕಡಲ್ಕೊರೆತ ಜನರನ್ನ ಕಂಗೆಡಿಸಿದೆ. ಉಡುಪಿಯ ಮರವಂತೆ, ಕಾಪು ಸೇರಿದಂತೆ ಹಲವೆಡೆ ಅರಬ್ಬಿ ಸಮುದ್ರದ ಅಲೆಗಳ ಹೊಡೆತಕ್ಕೆ ತೆಂಗಿನ ಮರಗಳೆಲ್ಲ ಮಕಾಡೆ ಮಲಗಿವೆ. ತಡೆಗೋಡೆಯಂತೆ ಇಡಲಾಗಿದ್ದ ಮರಳು ಚೀಲಗಳು ಸಮುದ್ರ ಪಾಲಾಗಿವೆ. ಸ್ಥಳೀಯರಂತೂ ಕಂಗಾಲಾಗಿದ್ದಾರೆ. ವರುಣಾರ್ಭಟ ದೃಶ್ಯ 5. ಸೀತಾ ನದಿ ಅಬ್ಬರ, ನೆರೆಗಂಡಾಂತರ. ಇನ್ನು ಉಡುಪಿಯಲ್ಲಿ ಸೀತಾ ನದಿ ಉಕ್ಕಿ ಹರಿತಾ ಇದ್ದು ಉಪ್ಪೂರು ಗ್ರಾಮದ ಸರ್ಕಾರಿ ಶಾಲೆ ಸಂಪೂರ್ಣ ಜಲಾವೃತವಾಗಿದೆ. ಮತ್ತೊಂದೆಡೆ ಸೇನಾಪುರ ಗ್ರಾಮ ಕೂಡ ಜಲಾವೃತವಾಗಿದೆ. ಉದ್ದಬೆಟ್ಟು ಅನ್ನೋ ಗ್ರಾಮವೇ ಮುಳುಗಡೆಯಾಗಿದೆ. ವರುಣಾರ್ಭಟ ದೃಶ್ಯ 6. ಉಕ್ಕಿ ಹರಿತಿದೆ ನೇತ್ರಾವತಿ, ಮನೆಗಳು ಮುಳುಗುವ ಭೀತಿ. ಅತ ದಕ್ಷಿಣ ಕನ್ನಡದಲ್ಲಿ ನೇತ್ರಾವತಿ ನದಿ ಅಪಾಯದ ಮಟ್ಟ ಮೀರಿ ಹರಿತಿದೆ. ನೇತ್ರಾವತಿ ನದಿ ಪಾತ್ರದ ಮನೆಗಳಿಗೆ ಮುಳುಗುವ ಭೀತಿ ಎದುರಾಗಿದೆ. ಕೆಲ ಮನೆಗಳು ಈಗಾಗಲೇ ಜಲಾವೃತವಾಗಿವೆ. ಅಂತರ್ಜಲದ ಮಟ್ಟ ಕೂಡ ಹೆಚ್ಚಳವಾಗಿದ್ದು ಬಾವಿಯಿಂದ ಕೂಡ ನೀರು ಹೊರಬರ್ತಿದೆ. ಹಾಗೇನೆ ಭಾರಿ ಮಳೆಗೆ ನಂದಿನಿ ನದಿ ಉಕ್ಕಿ ಹರಿತಾ ಇದ್ದು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೂ ನುಗ್ಗುವ ಆತಂಕ ಇದೆ. ಜೊತೆಗೆ ನದಿ ದಡದ ಸುತ್ತಲಿನ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವ ಭೀತಿ ಎದುರಾಗಿದೆ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಇಂದು ಕೂಡ ಭೂಕುಸಿತವಾಗಿದೆ. 1ನೇ ಮೊಣ್ಣಂಗೇರಿಯ ಗ್ರಾಮದಲ್ಲಿ ಭೂಕುಸಿತ ಸಂಭವಿಸಿದೆ. ಮನೆ ಮೇಲೆಯೇ ಮಣ್ಣು ಕುಸಿದಿದೆ. ಒಟ್ನಲ್ಲಿ ವರುಣನ ರಣಾರ್ಭಟಕ್ಕೆ ಕರುನಾಡು ತತ್ತರಿಸಿ ಹೋಗಿದೆ. ಅದರಲ್ಲೂ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಂತೂ ಭಯಾನಕ ಮಳೆಯಾಗ್ತಿದ್ದು ಇನ್ನಿಲ್ಲದ ಅನಾಹುತಗಳು ಸಂಭವಿಸುತ್ತಿವೆ. ಕೆಲ ಭಾಗದ ಜನರಂತೂ ಜೀವ ಕೈಯಲ್ಲಿ ಹಿಡಿದು ದಿನ ದೂಡುವಂತಾಗಿದೆ. ಮುಂದಿನ ದಿನಗಳಲ್ಲಿ ಮಳೆಯ ಪ್ರಮಾಣ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಮಡಿಕೇರಿಯಿಂದ ಗೋಪಾಲ್ ಸೋಮಯ್ಯ, ಉಡುಪಿಯಿಂದ ಹರೀಶ್ ಜೊತೆ ಪೃಥ್ವಿರಾಜ್, TV9 ಮಂಗಳೂರು.